ಪರಮಾತ್ಮ, ದೀನ ದಯಾನಿಧಿ, ನೀನಲ್ಲದೆ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿದೇಶಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೋಜಿನಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿಯೇ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲದಿದ್ದಾಯಿತು. ಕಷ್ಟಗಳು ಮುಗಿದವು, ಸುಖದಿಂದಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಸ್ವಾಮಿ. ಈ ದ್ರೌಪದಿ ಹೇಳಿವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ಯಾರಾದರೂ ಅಪಮಾನ ಮಾಡಿದರೆ, ಅವಮಾನ ಮಾಡಿದರೆ ನೀವೇ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ಅವಳ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಅಗತ್ಯ ಬೇಕೇ ಬೇಕು. ಹೇ ವಿಧಾತ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ, ಏಕೆ ಸೃಷ್ಟಿಸಿರುವೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಋಷಿಮನಗಳ ಆಜ್ಞೆ. ಪತಿಯನ್ನು ಜೂಜಿನಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರುವುದಲ್ಲವೇ? ಆಹಾ, ಪತಿಗಳು ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ ಪತಿಗಳನ್ನು. ಅಣ್ಣನ ಒಂದು ದಿನದಿಂದ ಆದ ವಿವೇಕನಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಒಂದು ಅಪರಾಧ ಕ್ಷಮಿಸುವಂತೆ ನಾ ನಿನ್ನಲ್ಲಿ ದೇವಿ ಎಷ್ಟೋ ಬಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದಾಯಿತು, ಅದನ್ನು ಮರೆತು ಬಿಡು. ಆದರೆ ಈ ದಿನ ನೀನೇಕಿಗಿರುವೆ ನನ್ನೊಡನೆ ತಿಳಿಸಬಾರದೆ? ಸ್ವಾಮಿ, ಆದರೆ ಅದರಿಂದ ಪ್ರಯೋಜನವೇನು? ಎಷ್ಟೇ ಆಗಲಿ
ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅವರ ಆಜ್ಞೆ ಹೊರತು ದೇವಿ, ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು ಪ್ರಾಣೇಶ್ವರ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನ ನೋಡಿ ನಕ್ಕು, ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬೇಡಲು ನಿನ್ನ ಪತಿಗಳು ದೂತನನ್ನು ರಾಜ್ಯಸಭೆ ಕಳಿಸಿರುವರು. ಇನ್ನೇನು ಸಂಧ್ಯೆ ಆಗುವುದು, ಆಗಲಾದ್ರೂ ಈ ನಿನ್ನ ಬೆಚ್ಚಿದ ಮುಡಿಯನ್ನು ಮುಡಿಗಟ್ಟವೇ ಇಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ಹೇಳಿದೆ? ದುನಿಯಾ ಪುನಃ ದುರ್ಯೋಧನ ಸಂಧಿ ಪ್ರಸ್ತಾಪವೇ? ಹಾಗಾದರೆ ನನ್ನ ಸಂದೇಶವು ನಿಜವಾಯಿತು. ದೇವಿ, ಅದಿರಲಿ, ಯಾರು ರಾಯಭಾರಕ್ಕೆ ಹೋದವರು? ಮತ್ತೆ ನಾನು ನಮ್ಮ ಅಣ್ಣನಾದ ಶ್ರೀ ಕೃಷ್ಣ ಪರಮಾತ್ಮರು. ಏನು ಶ್ರೇಷ್ಠನೇ! ಗೋಪಿಕಾಂಗರ ವಿಲಾಸ ವಿಭ್ರಮಗಳಲ್ಲಿ ಮಗ್ನರಾದ ಆ ಯದುಪತಿಯು ಯುದ್ಧವನ್ನು ಮರೆತಿರುವುದು ಸಹಜ. ಅರ್ಜುನನು ದ್ವಾರಕ್ಕೆ ನಿಂತಿದ್ದಾಗಲೇ ಹೀಗಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದೆನು. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟೆ? ನಾನು ಸುಮ್ಮನೆ ಬರುವಳೆ ಸ್ವಾಮಿ. ಇಷ್ಟೇ ಆಗಲಿ, ನಿಮ್ಮ ಮುದ್ದಿನ ಮಡದಿಯಲ್ಲವೇ? ಆಕೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಚಮತ್ಕಾರದ ಉತ್ತರ. ಅರುಳಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ದೇವಿ, ಪ್ರಾಣೇಶ್ವರ, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಆದರೆ ನೀ ಬಲು ಚತುರೆ. ಸ್ವಾಮಿ. ದೇವಿ, ಪ್ರಾಣೇಶ್ವರ, ದೇವಿ, ಪ್ರಣಕಾಂತ ಹೇಳುವಂತ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಡುಗೂದಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ. ಪುನಃ ನನ್ನ ಬಾಯಿದ ಪ್ರತಿಜ್ಞೆಯ ವಾಕ್ಯವನ್ನು ನುಡಿಸಲು ಅಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಆಡುವುದು ಮಾತ್ರವಲ್ಲ ಸ್ವಾಮಿ, ನೋಡದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿದ್ರೆ ಏನು ಪ್ರಯೋಜನ? ಎಷ್ಟು ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬರೆಸುವರು ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ನಾನಿನ್ನು ನಿರೀಕ್ಷಿಸುತ್ತಿದ್ದೇನೆ. ಧರ್ಮರಾಯನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸುವುದು. ಹೋದರೆ ನಾನು ಮಾತ್ರ ಕ್ಷಮಿಸಲಾರೆ. ದೇವಿ, ಗೌರವರ ಬಾಳ ಗೆಲ್ಲಿಸುವೆ ಶುಭ ಮದಿಯೇ. ಗೌರವರ ಬಾಳ ಗೆಲ್ಲಿಸುವೆ ಶುಭ ಮದಿಯೇ. ಆಗಲೇ ಭೀಮಸೇನನ್ನು ಸಂಧ್ಯಾ ಪ್ರಸ್ತಾಪವನ್ನು ಕೇಳಿ ಕೆರಳಿನ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿಮ್ಮಿಂದಲ ಹೊರತು ಯಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಬಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಕೌರವರೊಡನೆ ಹೋರಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾದ. ಭೀಮಸೇನ, ಬಿಡು ಕೋಪವ ಮನದೇ
ಅನುಜ ಬಿಡು ಕೋಪವ ಮನದೇ ಬಿಡು ಕೋಪವ ಮನದೇ ಅನುಜ ಬಿಡು ಕೋಪವ ಮನದೇ ದುಡುಕಿ ಸಮರ ಬಯಸುವುದನ್ನು ಚಿತ ದುಡುಕಿ ಸಮರ ಬಯಸುವುದನ್ನು ಚಿತ ಬಿಡು ಕೋಪವ ಮನದೇ ಅನುಜ ಬಿಡು ಕೋಪವ ಮನದೇ ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ಕುರು ಸಂಜಾತರ ನರಳಿಸದಿರುವುದು ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ಕುರು ಸಂಜಾತರ ನರಳಿಸದಿರುವುದೇ ತಾಳಿದವನು ಮುಂದೆ ಬಾಳಿಹನು ಎಂಬ ತಾಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ ಹಿರಿಯರ ವಾಣಿಯ ಮರೆಯುವುದನು ಚಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಇದೇನು ನನ್ನಲ್ಲಿ ಕೋಪವೇ ಭೀಮ ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ನನ್ನಿ ಬಿಡಿಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರ ತಿಳಿಸ ಬಯಸಿದ್ದೇನೋ, ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸುವೆನು. ಈ ಸಂಧಿ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನ ಅನುಮೋದಿಸಬಹುದು, ನಕಲ ಸಹದೇವರು ಸೌಮ್ಯನಿರಬಹುದು. ಆದರೆ ಇನ್ನೊಂದುಗಳಿಗೆ ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿ ಏನಾಗಲಿ, ಅರ್ಜುನ ಸಹಾಯದ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದರಿಂದಲೇ ಆ ಕುರುಕುಲವನ್ನೆಲ್ಲ ನಿರ್ಮೂಲವಾಗಿ ನಾಶ ಮಾಡಬಲ್ಲೆನು. ನೀವು ನಿಶ್ಚಿತೆಯಿಂದ ಸಂಧಿ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ನಿಲ್ಲು ನಿಲ್ಲು, ನಿನ್ನನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಅಣ್ಣ ಭೀಮಸೇನ, ಕೋಪ ಮಾಡಬೇಡ. ಅಗ್ರಜನು ನಮ್ಮೆಲ್ಲರಿಗೂ ಹಿಡಿಯನು. ಪಾಂಚಾಲಿ, ಇಂತಹ ಪ್ರಜಲ ನುಡಿಗಳಿಂದ ಆಗುವ ಪ್ರಯೋಜನವೇನು? ಧರ್ಮದಿಂದ ನನ್ನ ಕಾರ್ಯ ಸಾಧಿಸೋ ಕೋಮಲ ಹೃದಯವ ಮರೆಯೋದು ಸರಿಯೇ. ಸಾರಸಾತಿನಿ ಅಯ್ಯನ ಇಬ್ಬರೇ, ಸಾರಸಾತಿನಿ ಅಯ್ಯನ ಇಬ್ಬರೇ. ಏಕಿಂದು ನೀನು ಬಿಡುವೆ, ಏಕಿಂದು ನೀನು ಬಿಡುವೆ. ಮಾನಿ ಮನದ ವೇದನೆ ನೀಗಿಸೆ ಸಮಯವಿದೆಂದರಿಕೆಯ ಆದ್ದರಿಂದ ನಾವು ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನ್ ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂದು ಬರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ?
ಪಾಂಚಾಲಿ, ಯುದ್ಧವೆಂಬುದು ಶಾಂತಿ ರಕ್ಷಣೆ. ಯುದ್ಧವು ಶಾಂತಿ ರಕ್ಷಣೆಗೆ ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದು ನಿನಗೆ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗೆ ಪ್ರಯತ್ನಿಸುತ್ತಿರುವುದು. ಪಾಂಚಾಲಿ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದ್ರಲ್ಲೆನ್ನೋದೇ ನನಗೆ ಚಿಂತೆ ಆಗಿರುವುದು. ಏನಿದು ಕೋಲಾಹಲ? ಅರ್ಜುನ, ನಾನಿನ್ನೊರಡುವೆನು. ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನೀವು ನಿಶ್ಚಿತೆಯಿಂದ ಸಂಧಿ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಿಂದ ನಡೆಯುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದೋ ನೋಡಿ, ಯದುಪತಿಯು ನಗುತ್ತಾ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ತಮ್ಮ ಇಷ್ಟದಂತೆ ಮಾಡಿ ಶಾಂತರಾಗಿ. ಅಣ್ಣ, ಪರಮಾತ್ಮ ಪಾಂಡುಪುತ್ರವನ್ನು ವಿಜಯಶಾಲಿಯಾಗು ಧರ್ಮಾನಂದನ. ಓದ ಕಾರ್ಯವೇನಾಯಿತು ಪರಮಾತ್ಮ? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹು ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯಲ್ಲಿ ವಿಚಾರವೇನಾಯಿತು? ಸಂಧಿ ನಡೆಯಿತು. ಓಹೋ, ನಡೆಯಿತು. ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ಮಣ್ಣನ ಮಾತು ಮುಗಿದರಲ್ಲಿ ನನ್ನ ಧರ್ಮ ಮುಗಿಯುವುದು. ಸಹಿರಿಸಿಕೊಳ್ಳಿ ಪ್ರಿಯ. ಯದುಪತಿ, ಸಭೆಯಲ್ಲೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ವಂಚು ಹಾಕಿ ಸಂಚು ಮಾಡಿ ಕೆಚ್ಚೆಯಿಂದ ಬಿಸುವ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಏನು ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಕೈಗೆ ಬಳೆ ತೊಟ್ಟನು. ಈ ಸಂಧಿ ಹೆಸರಲ್ಲಿ ನಮಗೆ ಸೀರೆ ಉಡಿಸಲು ಅವನಿಸುತ್ತಿರುವೆ. ಈ ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡನಿಗೆ ಭೀಮನಿಗೆ ಎಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು ಪರಮಾತ್ಮ? ರಾಜಸಭೆಯಲ್ಲಿ ನಿಮ್ಮ ಸಂಧಿಯ ವಿಚಾರವನ್ನು ತಿಳಿಸಿದೆನು. ಕೌರವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು ಒಪ್ಪಿದರು. ಓ ದುರ್ಯೋಧನ, ಅವನು ಸಹ ಒಪ್ಪಿದನು. ಭೀಮಸೇನ, ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನನ್ನ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವನ್ನು ನೀವೇ ಭಜಿಸಿರಿ. ಅದರಲ್ಲೇ ಯಾವ ಭಾಗವನ್ನು ಈ ಭೀಮನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸುತ್ತೇನೆ. ಭೀಮ, ಇಲ್ಲಯ್ಯ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸೋಮನೆ ನನ್ನನ್ನು ಕಾಡಬೇಡ. ಸಂಧ್ಯಾ ಸುದ್ದಿ ನನಗೆ ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರವೂ ಸಹ ಹೊಂದಿರುವುದು. ಆ ದುರ್ಯೋಧನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶವೇ? ಶ್ರೇಷ್ಠ. ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಲಾರದು. ಏನ ಸಂದೇಶ? ಬೇಗ ಹೇಳಿಬಿಡು. ಕೇಳುವ ಇಚ್ಛೆ ಇದ್ದರೆ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ನೆಂತಿಗಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸವೇಕೆ? ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು.
ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನಾ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದೋ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಭೀಮ, ಬಿಡೆಯಾಗದೆ ಬಿಡೆಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಆಜ್ಞೆ ಮಾಧವ. ಯಾಜ್ಞಸೇನಿ, ಸಮೀಪಕ್ಕೆ ಬಾ ಸಹೋದರಿ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಾನೆಂದಾದರೂ ನಿನ್ನ ಮಾತನ್ನು ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ ತಂಗಿ, ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಸ್ವಾಮಿ, ನಿಮ್ಮಣ್ಣನ ಅಪೇಕ್ಷೆಯಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲೇ ಅಣ್ಣ? ಬಂಧಿಸಲೇ ಪ್ರಿಯ? ಅಬ್ಬ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ ನನ್ನ ಮಾತನ್ನು. ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರೋ ದುರಾತ್ಮರು ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಬಂಧಿಸಲು ಯತ್ನಿಸಿದನು. ಇಂತಹ ಸಾಹಸ ಕಾರ್ಯವು ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಣ್ಣ ಭೀಮಸೇನ, ಬೇರೆ ಪ್ರಶ್ನೆಯ ಉತ್ತರವೇ ಇಲ್ಲ. ಸಾಧನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲತ್ತಿಸಿದ ಆ ದುರ್ಯೋಧನ ದುರಂಕಾರಕ್ಕೆ ಶತಧಿಕ್ಕಾರ. ಇನ್ನು ನಾವುಗಳು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಯುದ್ಧ ಮಾಡುವುದೇ ನಮ್ಮ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ಕುಂತಿಕುವರರೇ, ಸಂತಸದಿಂದ ಹೇಳುವ ವಿಚಾರವ ತಾಳ್ಮೆಯಿಂದ ಆಲಿಸಿ. ಕುಂತಿಕುವರರೇ, ಸಂತಸದಿಂದ ಹೇಳುವ ವಿಚಾರವ ತಾಳ್ಮೆಯಿಂದ ಆಲಿಸಿ. ಸಂಧಿಗಾಗಿ ನಾನು ಪಟ್ಟ ಶ್ರಮವ ಸಭೆಯೊಳಿಂದು ಪೂರ್ಣ ಹೋಮಗೈದರು. ಬೇಳುವ ವಿಚಾರವ ತಾಳ್ಮೆಯಿಂದ ಆಲಿಸಿ. ಕುಂತಿಕುವರರೇ, ಸೋದರ ಭಾವವ ತೊರೆದು ಕೌರವರು ಭೇದವ ನೆನೆಸಿದರು. ನಿಮ್ಮಳು ಕ್ರೋಧವ ಕಾರಿದರು. ಸೋದರ ಭಾವವ ತೊರೆದು ಕೌರವರು ಭೇದವ ನೆನೆಸಿದರು. ನಿಮ್ಮಳು ಕ್ರೋಧವ ಕಾರಿದರು. ಛಲವನ್ನು ಬಿಡದೆ ನೆಲವ ಕೊಡವೆಂದು ಗರ್ವದಿ ಮೆರೆದು ಹಿರಿಯರ ಜರಿದು. ಛಲವನ್ನು ಬಿಡದೆ ನೆಲವ ಕೊಡವೆಂದು ಗರ್ವದಿ ಮೆರೆದು ಹಿರಿಯರ ಜರಿದು. ಶಕುನಿಯ ಸಲಹೆಯಂತೆನ್ನನು ವಂಚಿಸಿ ಪಾಶದಿ ಬಂಧಿಸಲನುವಾದರು. 5 ಮಾರು ಭೂಮಿಯನ್ನು ಕೊಡಲು ಸಹ ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ
ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ರತಿಕರ ವೀರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ, ಅದು ಯುದ್ಧ. ನೀನೇ ತಿಳಿದಿರುವೆ ಪರಮಾತ್ಮ. ನಾನು ಈ ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ಪಾಂಚಾಲಿ ನನ್ನ ಕೈಗಳನ್ನು ಬಿಡಿಸು ಪರಮಾತ್ಮ. ಅಗ್ರಜ ಧನಂಜಯ, ಏನು ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಅರ್ಜುನ, ಎಲ್ಲಿ ನನಗದೆ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ತಾಯಿ ಕುಂತಿ ದೇವಿಯ ಸ್ತನ್ಯಪಾನ ಮಾಡುವುದು ಸತ್ಯವೇ ಆಗಿದ್ದರೆ, ಮುಂದೆ ಬರುವ ಭಯಂಕರ ಘೋರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಅವನ ಹಸ್ತಿನಾಪುರದ ರಕ್ತ ಕಚ್ಚಿದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಕ್ತ ಖಚಿತ ರಾಜ ಮುಕುಟವನ್ನು ನೆಲಕ್ಕಿಂತ ಪಡಿಸಿ ನನ್ನ ಎಡಗಾಲಿಂದ ಒತ್ತು ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಕರುಣ ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬಿಡಿಬಿಡಿಯನ್ನು ಕಟ್ಟಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆಗೆ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕ ಪ್ರಾಪ್ತಿಯಾಗಲೇ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.